ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಉರಿ ಬಿಸಿಲಿಗೆ ನಾವು ಹಲವಾರು ರೀತಿಯಾದಂತಹ ಪಾನೀಯವನ್ನು ಕುಡಿತಾನೆ ಇರ್ತೀವಲ್ಲ, ಅದರಲ್ಲೂ ಕಬ್ಬಿನ ಹಾಲಿದ್ದೊಂದು ವಿಶಿಷ್ಟತೆಯೇ ಬೇರೆಯಾಗಿರುತ್ತೆ. ಹಾಗಾಗಿ ಪ್ರತಿ ಬಾರಿನೂ ನಾವು ಔಟ್ಸೈಡಿಗೆ ಹೋದಾಗನೇ ಕಬ್ಬಿನ ಹಾಲನ್ನು ಕುಡಿಬೇಕು ಅಂತ ನಮಗೆ ಅನಿಸುತ್ತೆ. ಅದೇ ರೀತಿಯಾಗಿ ಮನೆಯಲ್ಲೇ ಹೇಗೆ ಸೂಪರಾಗಿ ಕಬ್ಬಿನ ಹಾಲನ್ನು ತೆಗೆಯೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕಬ್ಬಿನ ಹಾಲನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ನಾನಿಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಆಮೇಲೆ ನಾನು ಜೋನಿ ಬೆಲ್ಲದಿಂದ ಇವತ್ತು ಕಬ್ಬಿನ ಹಾಲನ್ನು ತೆಗೆಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಈಗಾಗಲೇ ಜೋನಿ ಬೆಲ್ಲವನ್ನು ಮನೆಯಲ್ಲೇ ಹೇಗೆ ತಯಾರಿ ಮಾಡೋದು ಅಂತ ವಿಡಿಯೋವನ್ನು ಹಾಕಿದ್ದೀನಿ. ಅದನ್ನು ಕೂಡ ಲಿಂಕಿಗೆ ಹೋಗಿ ನೋಡ್ಕೊಳ್ಬೋದು. ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ. ಈಗ ನಾನಿಲ್ಲಿ 3 ಲೋಟ ಆಗುವಷ್ಟು ಕಬ್ಬಿನ ಹಾಲನ್ನು ತೆಗಿತಾ ಇದ್ದೀನಿ. ಅದಕ್ಕಾಗಿ 3 ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ಜೋನಿ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಈಗ ನೀವೇನಾದರೂ ಪ್ರಮಾಣ ಜಾಸ್ತಿ ನೀವು ಮಾಡ್ತೀರಿ ಅಂತಾದರೆ ಅದಕ್ಕೆ 1 ಲೋಟಕ್ಕೆ ಸಮನಾಗಿ ಹಾಕ್ಕೊಳ್ಬೇಕು. ಸಿಹಿ ನಿಮಗೆ ಕಡಿಮೆ ಆಯಿತು ಅಂತಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಜೋನಿ ಬೆಲ್ಲವನ್ನು ನಾನು ಯಾಕೆ ಹಾಕ್ತಿದ್ದೀನಿ ಅಂತಂದರೆ ಸೇಮ್ ನಮಗೆ ಕಬ್ಬಿನ ಹಾಲು ಕುಡ್ದಂಗೆ ಆಗುತ್ತೆ. ಅಷ್ಟು ಸೂಪರಾಗಿ ಬರುತ್ತೆ. ನೀವು ಮನೆಯಲ್ಲಿ ಮಾಡದೇ ಇರೋವಂತಹ ಜೋನಿ ಬೆಲ್ಲ ಆದರೂ ಓಕೆ. ಔಟ್ಸೈಡಿಂದ ತಂದು ಜೋನಿ ಬೆಲ್ಲ ಹಾಕೋದಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಅದು ಕೂಡ ಕಬ್ಬಿನ ಹಾಲಿನ ಥರನೇ ಟೇಸ್ಟ್ ಸಿಗುತ್ತೆ. ಈಗ ಹಸಿ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಫ್ಲೇವರಿಗೆ ಬೇಕು ಅಂತಂದರೆ ಪುದೀನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ಬೋದು. ನಿಮಗೆ ಪುದೀನ ಸೊಪ್ಪಿದ್ದು ಫ್ಲೇವರ್ ಬೇಡ ಅಂತಂದರೆ ಬರೀ ಶುಂಠಿ ಮತ್ತು ನಿಂಬೆಹಣ್ಣನ್ನು ಕೂಡ ಹಾಕಿದರೆ ಸಾಕಾಗುತ್ತೆ. ಈಗ ನೋಡ್ಬೋದು ಸರಿಯಾಗಿ ರುಬ್ಕೊಂಡು ತಂದಿದ್ದೀನಿ ನೀರನ್ನು ಹಾಕ್ಕೊಂಡು. ನೆಕ್ಸ್ಟ್ ಈಗ ರುಬ್ಬಿ ಆದ ನಂತರ ಮತ್ತೆ ನಾವು ನೀರನ್ನು ಹಾಕ್ಕೊಂಡು ಇದನ್ನು ಶೋಧಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನೊಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದರ ಮೇಲೆ ಈಗ ಸ್ಟ್ರೈನರನ್ನು ತಗೊಂಡು ನಾವು ಹಾಕಿರುವಂತಹ ಶುಂಠಿದು ಆಗಿರ್ಬೋದು ಪೀಸಸ್ ಅದೆಲ್ಲ ಸಿಗಬಾರ್ದು ಬಾಯಿಗೆ. ಈಗ ನಮಗೆ ನೀರು ಎಷ್ಟು ಬೇಕು ಅಂದಾಜಿಗೆ ಪ್ರಮಾಣಕ್ಕೆ ನಾವೀಗ ಹಾಕ್ಕೊಳ್ಬೇಕು 3 ಲೋಟಕ್ಕೆ ಸರಿಯಾಗಿ. ನಿಮಗೆ ಇನ್ನೇನಾದರೂ ಸಿಹಿ ಕಡಿಮೆ ಆಯಿತು ಅಂತಂದರೆ ಈ ಹಂತದಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಅದಕ್ಕೆ ಹಾಕಿದ್ರೇ ಆಯಿತು, ಜ್ಯೂಸಿಗೆ ನಾವು ಹಾಕ್ಕೊಳ್ಬೋದು. ಈಗ ನೋಡ್ಬೋದು ಶೋಧಿಸ್ಕೊಂಡಿದ್ದಾಯಿತು. ನಾನೀಗ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ನಾವೀಗ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕಿದರೆ ಸಾಕಾಗುತ್ತೆ. ಇದಕ್ಕೆ ನಿಂಬೆಹಣ್ಣನ್ನು ಹಿಂಡಿ ಆದ ನಂತರ ಬಹಳನೇ ಟೇಸ್ಟಿಯಾದಂತಹ ಹಾಗೆಯೇ ನಾವು ಹೊರಗಡೆಯಲ್ಲಿ ಯಾವ ಥರ ಕುಡಿತೀವಲ್ಲ ಅದೇ ರೀತಿಯಾಗಿ ಕಬ್ಬಿನ ಹಾಲನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವೇನಾದರೂ ಜೋನಿ ಬೆಲ್ಲ ಮನೆಯಲ್ಲೇ ಮಾಡಲಿಲ್ಲ ಅಂತಂದ್ರೂ ಔಟ್ಸೈಡಿಂದ ಕೂಡ ಜೋನಿ ಬೆಲ್ಲವನ್ನು ತಂದು ಇದಕ್ಕೆ ಕಬ್ಬಿನ ಹಾಲು ಮಾಡ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ಕೊಳ್ಬೋದು. ಇಡೀ ಬೆಲ್ಲವನ್ನು ಹಾಕೋದಕ್ಕಿಂತ ಇದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇವತ್ತು ನಾನು ಮಾಡಿದಂತಹ ಕಬ್ಬಿನ ಜ್ಯೂಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಅದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾನೆ ಇರಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.